ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಪರಿಸರ ಅಧ್ಯಯನ EVSದು ಮೊದಲ ಲೆಸನ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈ ಲೆಸನ್ ಬಂದು ಐ ಲವ್ ಮೈ ಫ್ಯಾಮಿಲಿ ಅಂಥೇಳಿ ಇರತಕ್ಕಂಥ ಒಂದು ಮೊದಲ ಪಾಠ. ಇಲ್ಲಿ ಆ್ಯಕ್ಟಿವಿಟಿ 1 ಕೊಟ್ಟಿದ್ದಾರೆ, ಅಂದರೆ ಒಂದು ಚಟುವಟಿಕೆ 1. ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೋಡಿ, ಲುಕ್ ಅಟ್ ದಿಸ್ ಪಿಕ್ಚರ್. ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ನೋಡಿ. ದಿಸ್ ಈಸ್ ರಾಧಾಸ್ ಫ್ಯಾಮಿಲಿ. ಇಲ್ಲಿ ನಿಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿರ್ತಕ್ಕಂಥದ್ದು ರಾಧಾಳ ಕುಟುಂಬ. ಅವರ ಕುಟುಂಬದಲ್ಲಿ ಯಾರ್ಯಾರಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಈ ಚಿತ್ರದಲ್ಲಿ ನೋಡ್ಬೋದಾಗಿರ್ತದೆ. ಇಲ್ಲಿ ಒಂದು ಸುಂದರವಾದ ಮನೆ ಇದೆ. ಆ ಮನೆಯ ಮುಂಭಾಗದಲ್ಲಿ ಅಜ್ಜಿ ಕೂತ್ಕೊಂಡು ತರಕಾರಿಯನ್ನು ಕಟ್ ಮಾಡ್ತಾ ಇದ್ದಾರೆ. ಮತ್ತು ಆ ಮನೆಯ ಪಕ್ಕದಲ್ಲಿ ಒಂದು ಚಿಕ್ಕ ಕೊಟ್ಟಿಗೆ ಇದೆ. ಆ ಕೊಟ್ಟಿಗೆಯಲ್ಲಿ ಅಜ್ಜ ಏನು ಮಾಡ್ತಾಯಿದ್ದಾರೆ, ಹಸುವಿನ ಹಾಲನ್ನು ಕರಿತಾ ಇದ್ದಾರೆ. ಜೊತೆಗೆ ಅಲ್ಲಿ ಪಾತ್ರೆಗಳನ್ನು ಇಟ್ಕೊಂಡಿದ್ದಾರೆ, ನೀವು ಗಮನಿಸ್ಬೋದು. ಮತ್ತು ಹಸುವಿನ ಪಕ್ಕದಲ್ಲಿ ಒಂದು ಕರು ಕೂಡ ಇದೆ. ಮನೆಯ ಮುಂಭಾಗದಲ್ಲಿ ರಂಗೋಲಿಯನ್ನು ಬಿಟ್ಟಿದ್ದಾರೆ. ಮತ್ತು ಇಲ್ಲಿ ಒಂದು ಕೋಳಿ ಏನು ಮಾಡ್ತಿದೆ, ತನ್ನ ಮರಿಗಳ ಜೊತೆ ಅಲ್ಲಿ ಕಾಳನ್ನು ಮೇಯ್ತಾ ಇರ್ತಕ್ಕಂಥ ಒಂದು ದೃಶ್ಯವನ್ನು ನೀವು ನೋಡ್ಬೋದು. ಇಲ್ಲಿ ರಾಧಾ ಮತ್ತು ರಾಧಾಳ ಅಣ್ಣ ಇಬ್ಬರು ನಾಯಿ ಜೊತೆಗೆ ಆಟವನ್ನು ಆಡ್ತಿರ್ತಕ್ಕಂಥ ದೃಶ್ಯವನ್ನು ನೋಡ್ಬೋದು. ಹಾಗೆ ಆ ರಾಧಾಳ ಮನೆಯ ಪಕ್ಕದಲ್ಲಿ ಒಂದು ಹೊಲ ಇರ್ತದೆ. ಆ ಗಾರ್ಡನಲ್ಲಿ ಅವರ ತಂದೆ ಮತ್ತು ತಾಯಿ ಇಬ್ಬರು ಕೂಡ ಕೆಲಸ ಮಾಡ್ತಿರ್ತಕ್ಕಂಥ ದೃಶ್ಯವನ್ನು ನೀವು ಅಲ್ಲಿ ಕಾಣ್ಬೋದು. ನೀವಿಲ್ಲಿ ಏನಪ್ಪ ಮಾಡಬೇಕಾಗಿರ್ತದೆ ಅಂತಂದರೆ, ಇಲ್ಲಿ ಒಂದು ಚಟುವಟಿಕೆಯನ್ನು ಕೊಟ್ಟಿದ್ದಾರೆ, ಒಂದಷ್ಟು ಕ್ವಶನ್ಸ್ಗಳನ್ನು ಕೊಟ್ಟಿದ್ದಾರೆ. ಈ ಪಿಕ್ಚರನ್ನು ನೋಡಿ ನೀವೇನು ಮಾಡಬೇಕು, ಅಲ್ಲಿ ಕೊಟ್ಟಿರ್ತಕ್ಕಂಥ ಕೆಲವು ಕ್ವಶನ್ಗಳಿಗೆ ಆನ್ಸರ್ನ ಮಾಡಬೇಕಾಗಿರ್ತದೆ. ಏನು ಕ್ವಶನ್ನು ನೋಡಿ, ಇಲ್ಲಿ ಕ್ವಶನನ್ನು ಕೊಟ್ಟಿದ್ದಾರೆ. ನೌ ಟೆಲ್ ಮಿ ಚಿಲ್ಡ್ರನ್ಸ್, ಹೌ ಮೆನಿ ಮೆಂಬರ್ಸ್ ಆರ್ ದೇರ್ ಇನ್ ರಾಧಾಸ್ ಫ್ಯಾಮಿಲಿ. ರಾಧಾಳ ಕುಟುಂಬದಲ್ಲಿ ಒಟ್ಟು ಎಷ್ಟು ಜನರಿದ್ದಾರೆ? ನೀವು ಚಿತ್ರವನ್ನು ನೋಡ್ಬೋದು. ಎಷ್ಟು ಜನ ಇದ್ದಾರೆ ನೋಡಿ. ಅಲ್ಲಿ ಅವ್ರ ತಂದೆ ತಾಯಿ 1 2, ಅಜ್ಜಿ ತಾತ 3 4, ಮತ್ತು ರಾಧಾ ಮತ್ತು ರಾಧಾಳ ಬ್ರದರ್, ಒಟ್ಟು 6 ಮೆಂಬರ್ ರಾಧಾಳ ಫ್ಯಾಮಿಲಿಯಲ್ಲಿ ಇದ್ದಾರೆ. 6 ಜನ ಇದ್ದಾರೆ. ಹೊಲದಲ್ಲಿ ಯಾರು ಕೆಲಸ ಮಾಡ್ತಾಯಿದ್ದಾರೆ? ನೀವು ಈ ಚಿತ್ರವನ್ನು ನೋಡಿದ್ರೆ ಇಲ್ಲಿ ಹೊಲದಲ್ಲಿ ಯಾರು ಕೆಲಸ ಮಾಡ್ತಾಯಿದ್ದಾರೆ ನೋಡಿ. ರಾಧಾಳ ಫಾದರ್ ಮತ್ತು ಮದರ್ ಇಬ್ಬರು ಕೂಡ ಏನು ಮಾಡ್ತಾಯಿದ್ದಾರೆ, ಹೊಲದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೆಕ್ಸ್ಟು ಕ್ವಶನ್ ನಿಮಗೆ ಕೊಟ್ಟಿರ್ತಕ್ಕಂಥದ್ದು, ರಾಧಾ ಯಾರ ಜೊತೆ ಆಟ ಆಡ್ತಾ ಇದ್ದಾಳೆ? ಇಲ್ಲಿ ಯಾರ ಜೊತೆ ಆಟ ಆಡ್ತಾ ಇದ್ದಾಳೆ ನೋಡಿ. ಅವಳು ಆಟ ಆಡ್ತಿರ್ತಕ್ಕಂಥದ್ದು ಅವರ ನಾಯಿ ಜೊತೆ ಆಟವನ್ನು ಆಡ್ತಾ ಇದ್ದಾಳೆ, ಡಾಗ್ ಜೊತೆ. ಅಲ್ಲಿ ಅವರ ಅಣ್ಣನ ಜೊತೆ, ಅಣ್ಣ ಮತ್ತು ಅವಳು ಇಬ್ಬರು ಸೇರಿಕೊಂಡು ಡಾಗ್ ಜೊತೆ ಆಟವನ್ನು ಆಡ್ತಾ ಇದ್ದಾರೆ, ನಾಯಿಯ ಜೊತೆ ಆಟವನ್ನು ಆಡ್ತಾ ಇದ್ದಾರೆ. ದನದ ಕೊಟ್ಟಿಗೆಯಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ? ಆ ಕೌ ಶೆಡ್ಡಲ್ಲಿ ಯಾರು ಕೆಲಸ ಮಾಡ್ತಾರೆ? ದನದ ಕೊಟ್ಟಿಗೆ ಅಂದರೆ ಕೌ ಶೆಡ್ ಅಂತ ಕರಿತೀವಿ. ಅಲ್ಲಿ ಯಾರು ಕೆಲಸ ಮಾಡ್ತಾಯಿದ್ದಾರೆ? ರಾಧಾಳ ಗ್ರ್ಯಾಂಡ್ ಫಾದರ್, ರಾಧಾಳ ಅಜ್ಜ ಕೆಲಸವನ್ನು ಮಾಡ್ತಾಯಿದ್ದಾರೆ. ನೆಕ್ಸ್ಟ್ ನೋಡಿ ಕ್ವಶನು, ತರಕಾರಿಗಳನ್ನು ಯಾರು ಕತ್ತರಿಸುತ್ತಿದ್ದಾರೆ? ಹೂ ಈಸ್ ಕಟ್ಟಿಂಗ್ ದ ವೆಜಿಟೇಬಲ್ನ ಕಟ್ಟಿಂಗ್ ಮಾಡ್ತಿರ್ತಕ್ಕಂಥವ್ರು ಯಾರು? ಆ ಮನೆ ಮುಂಭಾಗದಲ್ಲಿ ನೀವು ನೋಡ್ಬೋದು. ರಾಧಾಳ ಅಜ್ಜಿ ವೆಜಿಟೇಬಲ್ಸನ್ನು ಕಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡಿ, ಚಿತ್ರದಲ್ಲಿ ನೀವು ಪ್ರಾಣಿಗಳನ್ನು ಕಾಣುವಿರಾ? ಹೌದಾದರೆ ಆ ಪ್ರಾಣಿಗಳನ್ನು ಹೆಸರಿಸಿರಾ? ಡು ಯು ಸಿ ಅನಿಮಲ್ಸ್ ಇನ್ ದ ಪಿಕ್ಚರ್? ಇಫ್ ಎಸ್, ಕ್ಯಾನ್ ಯು ನೇಮ್ ದೆಮ್? ಇಲ್ಲಿ ಕೊಟ್ಟಿರ್ತಕ್ಕಂಥ ನೀವು ಈ ಪಿಕ್ಚರಲ್ಲಿ ಯಾವುದಾದ್ರು ಪ್ರಾಣಿಗಳನ್ನ ಕಾಣ್ತೀರಾ? ಕಂಡ್ರೆ ಯಾವುದು ಪ್ರಾಣಿಗಳು ಹೆಸರನ್ನ ಹೇಳ್ತೀರಾ? ನೋಡ್ಬೋದು ನೀವು ಅಲ್ಲಿ ಯಾವ್ಯಾವ ಪ್ರಾಣಿಗಳಿದ್ದಾವೆ. ಒಂದು ಹಸು ಇದೆ, ಇನ್ನೊಂದು ನಾಯಿ ಇದೆ. ಅವಳ ಹೆಸರನ್ನು ಬರೀಬೇಕಾಗುತ್ತೆ. ಜೊತೆಗೆ ಡು ಯು ಹ್ಯಾವ್ ಎನಿ ಅನಿಮಲ್ಸ್ ಅಟ್ ಯುವರ್ ಹೋಮ್? ನಿಮ್ಮ ಮನೆಯಲ್ಲಿ ನೀವು ಯಾವುದಾದ್ರು ಪ್ರಾಣಿಗಳನ್ನು ಸಾಕ್ತಾ ಇದ್ದೀರಾ ಅಥವಾ ಇದೆಯಾ? ನಿಮ್ಮ ಮನೆಗಳಲ್ಲಿ ಯಾವುದಾದ್ರು ಪ್ರಾಣಿ ಇದ್ದರೆ ಹೌದಾದರೆ ಹೌದು ಅಂತ ಬರೆದು ಎಸ್ ಅಂತ ಹೇಳಿಬಿಟ್ಟು ಅಲ್ಲಿ ಯಾವ ಪ್ರಾಣಿಗಳು ನಿಮ್ಮ ಮನೆಯಲ್ಲಿ ಇದೆ ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಬರೆಸಬೇಕಾಗಿರುತ್ತೆ ಅಥವಾ ನೀವು ಬರೀಬೇಕಾಗಿರುತ್ತೆ. ಶಿಕ್ಷಕರು ಮನೆಯಲ್ಲಿ ಏನೇನಿದೆ ಅಂತ ಕೇಳಿ ಮಕ್ಕಳ ಕೈಲಿ ಅದನ್ನು ಬರೆಸಬೇಕಾಗಿರ್ತದೆ. ಈ ಒಂದು ಚಿತ್ರದ ಮೂಲಕ ಮಕ್ಕಳೇನು ತಿಳ್ಕೊತಾರೆ ಅಂತಂದರೆ, ಫ್ಯಾಮಿಲಿ ಬಗ್ಗೆ ತಿಳ್ಕೊತಾರೆ. ಅವರ ಫ್ಯಾಮಿಲಿ ಬಗ್ಗೆ ನೀವು ಒಂದಷ್ಟು ಕ್ವಶನ್ಸ್ಗಳನ್ನು ಕೇಳಿ, ಜೊತೆಗೆ
ಆದಷ್ಟು ಇಂಗ್ಲೀಷಲ್ಲಿ ಮಕ್ಕಳ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿ. ಮಕ್ಕಳು ಕನ್ನಡದಲ್ಲೇ ಮಾಡಲಿ ಆನ್ಸರನ್ನು, ಮಧ್ಯದಲ್ಲಿ ಇಂಗ್ಲೀಷನ್ನು ಸೇರಿಸಿ ಮಕ್ಕಳಿಗೆ ಹೇಳಿಕೊಡ್ಬೇಕಾಗುತ್ತೆ. ಇನ್ನು ಚಟುವಟಿಕೆ 2 ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಲುಕ್ ಅಟ್ ದಿಸ್ ಪಿಕ್ಚರ್, ಪುಟ್ ಎ ಮಾರ್ಕ್ ಇನ್ ದ ಬಾಕ್ಸ್ ಇಫ್ ಯು ಹ್ಯಾವ್ ದೇಮ್ ಇನ್ ಯುವರ್ ಫ್ಯಾಮಿಲಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದಷ್ಟು ಚಿತ್ರಗಳನ್ನು ನೋಡಿ. ಅಲ್ಲಿ ನಿಮ್ಮ ಮನೆಯಲ್ಲಿ ಆ ಸದಸ್ಯರು ಇದ್ದರೆ ಅಲ್ಲಿ ಚೌಕವನ್ನು ಕೊಟ್ಟಿದ್ದಾರೆ, ಖಾಲಿ ಚೌಕಗಳನ್ನು, ಬಾಕ್ಸನ್ನು. ಆ ಬಾಕ್ಸಲ್ಲಿ ನೀವು ರೈಟ್ ಮಾರ್ಕನ್ನು ಹಾಕಬೇಕಾಗಿರ್ತದೆ. ನಿಮ್ಮ ಮನೆಯಲ್ಲಿ ಗ್ರ್ಯಾಂಡ್ ಫಾದರ್ ಇದ್ದರೆ ಎಸ್ ಅಂತ ಇದ್ದರೆ ಅಲ್ಲಿ ರೈಟ್ ಮಾರ್ಕನ್ನು ಹಾಕಿ. ನಿಮ್ಮ ಮನೆಯಲ್ಲಿ ಅಣ್ಣ ಇದ್ದರೆ ಅಲ್ಲೂ ಕೂಡ ರೈಟ್ ಮಾರ್ಕ್ ಹಾಕಿ, ಇಲ್ಲಾಂದರೆ ರಾಂಗ್ ಮಾರ್ಕನ್ನು ಹಾಕ್ಬೋದು. ಮತ್ತು ಗ್ರ್ಯಾಂಡ್ ಮದರ್, ನಿಮ್ಮ ಮನೇಲಿ ಅಜ್ಜಿ ಇದ್ದರೆ ಅಜ್ಜಿ, ಅದ್ರ ಮೇಲೆ ರೈಟ್ ಮಾರ್ಕ್ ಹಾಕಿ. ಮತ್ತು ಅಕ್ಕ ಇದ್ದರೆ, ಮತ್ತು ಅಪ್ಪ, ಅಮ್ಮ, ತಮ್ಮ, ತಂಗಿ ಇವೆಲ್ಲ ಇದ್ದರೆ ಏನು ಮಾಡಬೇಕಾಗಿರ್ತದೆ, ಆ ಬಾಕ್ಸಲ್ಲಿ ನೀವು ರೈಟ್ ಮಾರ್ಕನ್ನು ಹಾಕಬೇಕಾಗಿರ್ತದೆ. ನಿಮ್ಮ ಮನೆಯಲ್ಲಿ ಯಾರ್ಯಾರಿದ್ದಾರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿತ್ರದಲ್ಲಿ ಯಾರು ಇದ್ದರೆ ಅದನ್ನು ನೀವು ರೈಟ್ ಮಾರ್ಕನ್ನು ಹಾಕಿ ಮಕ್ಕಳೇ. ಇನ್ನು ಚಟುವಟಿಕೆ 3 ಆ್ಯಕ್ಟಿವಿಟಿ 3 ಇಲ್ಲಿ ನೋಡಿ. ಲುಕ್ ಅಟ್ ದಿಸ್ ಪಿಕ್ಚರ್, ಟೆಲ್ ಅಸ್ ಹೂ ಹೆಲ್ಪ್ಸ್ ಯು ಟು ಡೂ ದಿಸ್ ಅಟ್ ಹೋಮ್. ಈ ಕೆಲಸಗಳನ್ನು ನೀವು ಮಾಡಬೇಕಾದ್ರೆ ನೋಡಿ, ಬಾತಿಂಗು, ಕೂಂಬಿಂಗು, ಡ್ರೆಸ್ಸಪ್ಪು, ಸ್ಲೀಪಿಂಗು, ರೀಡಿಂಗು, ಈಟಿಂಗು ನೋಡಿ, ಈ ಕೆಲಸಗಳನ್ನು, ಈ ವರ್ಕ್ಸನ್ನು ಮಾಡಬೇಕಾದ್ರೆ ನಿಮಗೆ ಯಾರು ಹೆಲ್ಪನ್ನು ಮಾಡ್ತಾರೆ ಅಥವಾ ಯಾರು ಸಹಾಯವನ್ನು ಮಾಡಿ ಈ ಕೆಲಸಗಳನ್ನು ನೀವು ಮಾಡ್ಕೋತೀರಾ. ನೀವು ಸ್ನಾನ ಮಾಡ್ಬೇಕಾದ್ರೆ, ಬಾತಿಂಗ್ ಮಾಡ್ಬೇಕಾದ್ರೆ ನಿಮ್ಗೆ ಯಾರು ಹೆಲ್ಪ್ ಮಾಡಿದ್ರೆ ಮುಂದೆ ಏನು ಮಾಡಿ ಹೇಳಿ, ಮದರ, ಫಾದರ. ಮತ್ತು ನಿಮಗೆ ತಲೆಯನ್ನು ಬಾಚ್ತಕ್ಕಂಥವ್ರು ಯಾರು, ಅಕ್ಕನ, ಅಜ್ಜಿನ ಅಥವಾ ಅಮ್ಮನ, ಯಾರು ನಿಮಗೆ ಹೆಲ್ಪನ್ನು ಮಾಡ್ತಾರೆ ಅಂತಕ್ಕಂಥದ್ದು. ನೆಕ್ಸ್ಟು ನಿಮಗೆ ಡ್ರೆಸ್ಸಪ್ಪು, ನಿಮಗೆ ಡ್ರೆಸ್ಸನ್ನು ಮಾಡಿಸ್ತಕ್ಕಂಥವ್ರು ಯಾರು, ಮತ್ತು ನಿಮ್ಮನ್ನು ಮಲಗಿಸ್ತಕ್ಕಂಥವ್ರು ಯಾರು, ಜೊತೆಗೆ ನಿಮಗೆ ಓದೋದಕ್ಕೆ ಸಹಾಯವನ್ನು ಮಾಡ್ತಕ್ಕಂಥವ್ರು ಯಾರು, ಮತ್ತು ತಿನ್ನೋದಕ್ಕೆ ಹೆಲ್ಪನ್ನು ಮಾಡ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದನ್ನು ನೀವು ಅಲ್ಲಿ ಬರೀಬೇಕಾಗಿರ್ತದೆ. ಕೇಳ್ಬೋದು, ಹೂ ಹೆಲ್ಪ್ಸ್ ಯು ಬಾತಿಂಗ್ ಇನ್ ಎವ್ರಿ ಡೇ, ಹೂ ಹೆಲ್ಪ್ಸ್ ಯು ಇನ್ ಡ್ರೆಸ್ಸಿಂಗ್ ಅಪ್ ಫಾರ್ ಸ್ಕೂಲ್. ಈ ರೀತಿ ಟೀಚರ್ಸು ಮಕ್ಕಳಿಗೆ ಒಂದು ಸ್ವಲ್ಪ ಇಂಗ್ಲೀಷಲ್ಲಿ ಕ್ವಶನ್ಸ್ಗಳನ್ನು ಕೇಳಿ ಮಕ್ಕಳ ಹತ್ರ ಆನ್ಸರನ್ನು ಮಾಡಿಸಿ. ಕನ್ನಡದಲ್ಲಿ ಬಂದರೂ ಕೂಡ ಪ್ರಾಬ್ಲಮ್ ಇಲ್ಲ, ಮಕ್ಕಳು ಹೋಗ್ತಾ ಕಲಿತಾ ಹೋಗ್ತವೆ. ನೆಕ್ಸ್ಟು ಚಟುವಟಿಕೆ 3, ಈ ಚಿತ್ರಗಳನ್ನು ನೋಡಿ ನಿಮ್ಮ ಕುಟುಂಬಕ್ಕೆ ಸಹಾಯ ಮಾಡಲು ನೀವು ಮಾಡುವ ಕೆಲಸಗಳಿಗೆ ರೈಟ್ ಮಾರ್ಕನ್ನು ಗುರುತು ಹಾಕಿ. ನೋಡಿ, ಇಲ್ಲಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆಯಲ್ಲಿ ನೀವು ಇದರಲ್ಲಿ ಕೊಟ್ಟಿರ್ತಕ್ಕಂಥ ಯಾವ ಕೆಲಸವನ್ನು ನೀವು ಮಾಡ್ತೀರಾ ಅಲ್ಲೇನು ಮಾಡಬೇಕಾಗುತ್ತೆ, ನೀವು ರೈಟ್ ಮಾರ್ಕನ್ನು ಹಾಕಬೇಕಾಗಿರುತ್ತೆ. ನೀವು ತಾಯಿಗೆ ತರಕಾರಿಯನ್ನು ತರೋದಕ್ಕೆ ಹೆಲ್ಪನ್ನು ಮಾಡಿದ್ರೆ, ಅಥವಾ ಮನೆಯಲ್ಲಿರ್ತಕ್ಕಂಥ ಕಸಗಳನ್ನು ಗೂಡಿಸಿದ್ರೆ, ಜೊತೆಗೆ ಅಜ್ಜಿಗೆ ಸಹಾಯವನ್ನು ಮಾಡಿದ್ರೆ, ಮತ್ತು ಟ್ಯಾಬ್ಲೆಟ್ಸ್ಗಳನ್ನು ಕೊಟ್ಟರೆ, ಇಲ್ಲಿ ಯಾವ ಕೆಲಸ ನೀವು ಮಾಡ್ತೀರಾ, ಮನೆಯವ್ರಿಗೆ ಹೆಲ್ಪ್ ಮಾಡ್ತೀರಾ, ಆ ಕೆಲಸಕ್ಕೆ ನೀವೇನು ಮಾಡಬೇಕಾಗುತ್ತೆ, ರೈಟ್ ಮಾರ್ಕನ್ನು ಹಾಕಬೇಕಾಗಿರ್ತದೆ. ಜೊತೆಗೆ ನೋಡಿರಿ, ನೆಕ್ಸ್ಟ್ ಇನ್ನೊಂದು ಕ್ವಶನ್ಸ್ ಇದೆ. ನಿಮ್ಮ ತಂದೆ ತಾಯಿ ಮತ್ತು ಅಜ್ಜ ಅಜ್ಜಿಯರಿಗೆ ನೀವು ಬೇರೆ ಯಾವ ರೀತಿ ಸಹಾಯ ಮಾಡುವಿರಿ? ಬೇರೆ ಏನಾದರೂ ಹೆಲ್ಪ್ ಮಾಡ್ತೀರಾ ನಿಮ್ಮ ತಂದೆ ತಾಯಿಗೆ? ಇದನ್ನು ಬಿಟ್ಟು ಬೇರೆ ಕೆಲಸಗಳು ಮಕ್ಕಳು ಏನಾದ್ರು ಮಾಡಿದ್ರೆ ಯಾವ ಹೆಲ್ಪನ್ನು ಮಾಡ್ತಾರೆ ತಂದೆ ತಾಯಿ, ಅಜ್ಜಿ ತಾತಗೆ ಅಂತಕ್ಕಂಥದ್ದನ್ನು ನೀವಲ್ಲಿ ಅವ್ರನ್ನ ಕೇಳ್ಬೋದಾಗಿರ್ತದೆ. ಇನ್ನು ಆ್ಯಕ್ಟಿವಿಟಿ 5 ಇದು ಬಂದು ಅಲ್ಲಿ ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ. ಇಲ್ಲಿ ಏನು ಮಾಡಬೇಕು, ನೀವು ಅದಕ್ಕೆ ಬಣ್ಣವನ್ನು ಬಿಡಬೇಕು, ಬಣ್ಣವನ್ನು ಹಾಕಬೇಕಾಗಿರ್ತದೆ. ಚಿತ್ರಕ್ಕೆ ಬಣ್ಣ ತುಂಬಿ ನಿಮ್ಮ ಕುಟುಂಬದ ಸದಸ್ಯರ ಚಿತ್ರವನ್ನು ಬಿಡಿಸಿ. ನಿಮ್ಮ ಮನೇಲಿ ಯಾರು ಇರ್ತಾರೆ ಅದು ಸಣ್ಣ ಪುಟ್ಟ ಸಿಂಪಲ್ಲಾಗಿ ಅವರ ಒಂದು ಡ್ರಾಯಿಂಗನ್ನು ನೀವು ಮಾಡಬೇಕಾಗಿರ್ತದೆ. ಇದು ಚಟುವಟಿಕೆ 5 ಆ್ಯಕ್ಟಿವಿಟಿ 5. ನೆಕ್ಸ್ಟು ಆ್ಯಕ್ಟಿವಿಟಿ 6 ಲಾಸ್ಟಲ್ಲಿ ಫಸ್ಟ್ ಚಾಪ್ಟರ್ಗೆ ಸಂಬಂಧಪಟ್ಟಂಗೆ ಒಂದು ಒಂದು ಹಾಡನ್ನು ಕೊಟ್ಟಿರ್ತಾರೆ. ಕೂಡಿ ಬಾಳುವ ನಾವೆಲ್ಲ, ಎಲ್ಲರೂ ಬೇಕು ನಮಗೆಲ್ಲ, ಎಲ್ಲರೂ ಕೂಡಿ ಬಾಳುತ್ತಲಿದ್ದರೆ ಹರ್ಷವು ಎಂದು ನಮಗೆಲ್ಲ, ಅಪ್ಪನ ಅಪ್ಪ ನನ್ನಯ್ಯ ತಾತ, ಅಮ್ಮನ ಅಪ್ಪನು ನನ್ನಯ್ಯ ತಾತ, ಅಪ್ಪನ ಅಮ್ಮನು ನನ್ನಜ್ಜಿ, ಅಮ್ಮನ ಅಮ್ಮನು ನನಗಜ್ಜಿ ಅಂತೇಳಿ ಒಂದು ರೈಮ್ಸ್ ಕೊಟ್ಟಿದ್ದಾರೆ. ಇದನ್ನು ರಾಗಬದ್ಧವಾಗಿ ಮಕ್ಕಳಿಗೆ ಹಾಡಿ ನೀವು ತಿಳಿಸಬೇಕಾಗಿರ್ತದೆ. ಇದು ಮೊದಲ ಲೆಸನ್ನಿಗೆ ಸಂಬಂಧಪಟ್ಟಿದ್ದು. ಇನ್ನು 2ನೇ ಲೆಸನ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ.
ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ಸಿಗೋಣ. ಧನ್ಯವಾದಗಳು.